ಹೈ ವ್ಯಾಲ್ಯೂ ಲ್ಯಾಂಡ್ ಒತ್ತುವರಿ ತೆರವಿಗೆ ಟಾಸ್ಕ್ ಫೋರ್ಸ್ ಅನ್ನ ನಿರ್ಮಿಸಲಾಗಿದೆ. ನಗರ ಪಟ್ಟಣಗಳಲ್ಲಿ ಹೆಚ್ಚಿನ ಆದ್ಯತೆ ಮೇರೆಗೆ ಭೂ ಒತ್ತುವರಿ ಮಾಡಲಾಗಿತ್ತು ಅದರ ತೆರವಿಗೆ ಇದೀಗ ನಿರ್ಧರಿಸಿರುವಂತದ್ದು. ಒತ್ತುವರಿಕೋರರಿಗೆ ಬಿಸಿ ಮುಟ್ಟಿಸೋಕೆ ಕಂದಾಯ ಇಲಾಖೆ ಸಂಪೂರ್ಣವಾಗಿ ಸಜ್ಜಾಗಿದೆ. ಎಲ್ಲೆಲ್ಲಿ ತೆರವು ಕಾರ್ಯ ನಡೆಯುತ್ತೆ ನೋಡೋಣ ಬನ್ನಿ. ದುಬಾರಿ ಬೆಲೆಯ ಕಂದಾಯ ಭೂಮಿ ಒತ್ತುವರಿಯಾಗಿರುವಂತಹ ಸ್ಥಳ, ಪಾಲಿಕೆ, ಮುನ್ಸಿಪಾಲಿಟಿ ಹಾಗೂ ಸುತ್ತಮುತ್ತಲ ಪ್ರದೇಶ, ಸಾರ್ವಜನಿಕ ಬಳಕೆಗೆ ಭೂಮಿ ಅಗತ್ಯ ಇರುವ ಕಡೆ, ಪ್ರಭಾವಿಗಳು, ಭೂಗಳ್ಳರಿಂದ ಒತ್ತುವರಿಯಾಗಿರುವಂತಹ ಭೂಮಿ 13.17 ಲಕ್ಷ ಎಕರೆ ಒತ್ತುವರಿ ಆಗಿರುವುದು ಕನ್ಫರ್ಮ್ ಆಗಿದೆ. 2024ರ ಸೆಪ್ಟೆಂಬರ್ 2ರಂದು ಆಪರೇಷನ್ ಶುರುವಾಗಿತ್ತು. ತಿಂಗಳಿಗೆ 10 ರಿಂದ 20 ತೆರವು, 239 ತಹಶೀಲ್ದಾರ್ಗಳಿಗೆ ಗಡುವನ್ನು ನೀಡಲಾಗಿದೆ. ರಾಜ್ಯದಲ್ಲಿ ಕಂದಾಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ 5 ತಿಂಗಳಾದರೂ ನಿರೀಕ್ಷಿತ ಪ್ರಮಾಣದಲ್ಲಿ ನಡೆದಿಲ್ಲ. ಆ ಹಿನ್ನೆಲೆಯಲ್ಲಿ ನಗರ ಪಟ್ಟಣಗಳಲ್ಲಿ ದುಬಾರಿ ಬೆಲೆಯ ಕಂದಾಯ ಭೂಮಿ ಒತ್ತುವರಿಗೆ ಆದ್ಯತೆಯ ಮೇರೆಗೆ ತೆರವುಗೊಳಿಸೋಕೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ವಿಶೇಷ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡೋದಕ್ಕೆ ಸರ್ಕಾರ ಇದೀಗ ಮುಂದಾಗಿದೆ. ನೋಡಿ, ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಬಟ್ ನಿರೀಕ್ಷೆಗೆ ಅನ್ಕೊಂಡ ಹಂಗೇನೆ ಈ 3 ತಿಂಗಳಲ್ಲಿ, ಈ 5 ತಿಂಗಳಲ್ಲಿ ಇಷ್ಟು ರೀಚ್ ಆಗಬೇಕು ಅಂತ ಏನು ಅನ್ಕೊಂಡಿದ್ರು ಅದು ರೀಚ್ ಆಗಿಲ್ಲ. ಆ ಕಾರಣಕ್ಕಾಗಿ ವಿಶೇಷವಾಗಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಈ ಮುಖಾಂತರವಾಗಿ ಯಾರೆಲ್ಲ ಭೂಮಿ ಒತ್ತುವರಿಯನ್ನ ಮಾಡಿದ್ರು ಅದೆಲ್ಲವನ್ನ ಕೂಡ ತೆರವು ಮಾಡಬೇಕು ಅಂತ. ಆಕ್ಚುಲಿ ಈ ಸರ್ಕಾರ ಬಂದ ಮೇಲೆ ನಾವು ಗಮನಿಸ್ತಾ ಇದ್ದೀವಿ, ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ರೀತಿಯಾದಂಥ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ಅದು ಒತ್ತುವರಿ ಆಗಿರ್ಬೋದು, ಸುಳ್ಳು ದಾಖಲೆ ಕೊಟ್ಬಿಟ್ಟು ಸೈಟ್ ರಿಜಿಸ್ಟ್ರೇಷನ್, ಮನೆ ರಿಜಿಸ್ಟ್ರೇಷನ್ ಆಗಿರ್ಬೋದು, ಈ ಖಾತೆ ಆಗಿರ್ಬೋದು, ಇದೆಲ್ಲವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಎಲ್ಲೂ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರ್ಯಾರು ಭೂಗಳರಿದ್ದಾರೆ ಅವ್ರ ವಿರುದ್ಧ ಆಕ್ಷನ್ಸ್ ಆಗಬೇಕು ಅಂತ. ಬಟ್ ಒಂದು ಸಮಸ್ಯೆ ಏನು ಅಂತ ಅಂದರೆ, ಈ ಎಲ್ಲವೂ ಓಕೆ ಫೈನ್, ಎಲ್ಲವೂ ನಮ್ಮ ಒಳಿತಿಗಾಗೇನೆ, ಆದರೆ ನಿರೀಕ್ಷೆಗೆ ಮೀರಿದಂಗೆನೆ ಪಟಾಪಟ್ಟಂತ ಕೆಲಸಗಳಾಗ್ತಾ ಇಲ್ಲ ಅನ್ನೋದೊಂದು ಬೇಸರ ಇದೆ. ಆ ಕಾರಣಕ್ಕಾಗಿ ಇದೀಗ ವಿಶೇಷವಾಗಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ರೆಡಿ ಮಾಡಿರೋದ್ರಿಂದ ಆದಷ್ಟು ಬೇಗ ಎಲ್ಲವೂ ಆಗುತ್ತೆ ಅಂತ ನಿರೀಕ್ಷೆನ ಇಟ್ಟುಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಆಯುಕ್ತರು ರಿಯಾಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ, ಲ್ಯಾಂಡ್ ಬೀಟ್ ಆಪ್ ನಡಿ ಒತ್ತುವರಿ ವಿವರ ಹಾಗೂ ತೆರವು ಕಾರ್ಯದ ಮಾಹಿತಿ ದಾಖಲಿಸೋಕೆ ಅವಕಾಶ ಕಲ್ಪಿಸಲಾಗಿದ್ದು, ಅದರ ಪ್ರಯೋಗಾರ್ಥ ಪರೀಕ್ಷೆಯನ್ನ ಶಿಡ್ಲಘಟ್ಟದಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದೆ. ಸದ್ಯದಲ್ಲೇ ರಾಜ್ಯದಾದ್ಯಂತ ಇದನ್ನು ವಿಸ್ತರಿಸೋಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ಅಂದ್ರೆ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಕಂಪ್ಲೀಟ್ ಆಗಿ ರಾಜ್ಯದ ಅನೇಕ ಭಾಗಗಳಲ್ಲಿ ಸರ್ಕಾರಕ್ಕೆ ಸೇರಿದಂತ ಜಾಗಗಳನ್ನ ಈ ದೊಡ್ಡವರು, ರಾಜಕೀಯ ವ್ಯಕ್ತಿಗಳು, ಪ್ರಭಾವಿಗಳೆಲ್ಲ ಒತ್ತುವರಿ ಮಾಡ್ಕೊಂಡಿರ್ತಾರಲ್ಲ, ಅದೆಲ್ಲವನ್ನ ಕಂಪ್ಲೀಟ್ ಆಗಿ ತೆರವು ಮಾಡುವಂತ ಕೆಲಸವನ್ನ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ಇನ್ನು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿ ಅವರು ಕೂಡ ಒಂದು ಹೇಳಿದ್ದಾರೆ, ತಹಶೀಲ್ದಾರ್ಗಳಿಗೆ ಹೆಚ್ಚಿನ ಹೊಣೆಗಾರಿಕೆಯಿಂದ ತೆರವು ಕಾರ್ಯ ನಿರೀಕ್ಷಿತ ಮಟ್ಟದಲ್ಲಿ ನಡೆದಿಲ್ಲ. ಹಾಗಾಗಿ ತೆರವು ಕಾರ್ಯಾಚರಣೆ ಸಂಬಂಧ ಶೀಘ್ರವೇ ಕ್ರಿಯಾ ಯೋಜನೆ ರೂಪಿಸಲಾಗುವುದು. ದುಬಾರಿ ಬೆಲೆಯ ಕಂದಾಯ ಭೂಮಿ ಒತ್ತುವರಿಯನ್ನ ಆದ್ಯತೆ ಮೇರೆಗೆ ತೆರವುಗೊಳಿಸಲಾಗುತ್ತೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಈ ಅತಿ ಹೆಚ್ಚು ವ್ಯಾಲ್ಯೂ ಇರುತ್ತಲ್ಲ, ಅಂದ್ರೆ ಕೆಲವು ಪ್ರದೇಶಗಳಲ್ಲಿ ಸೈಟ್ ವ್ಯಾಲ್ಯೂ, ಆ ಭೂಮಿ ವ್ಯಾಲ್ಯೂ ಏನು ನೋಡಿರ್ತೀವಿ ಅದು ಜಾಸ್ತಿ ಇರುತ್ತೆ, ಅದು ಒತ್ತುವರಿ ಆಗಿರುತ್ತಲ್ಲ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಕಮ್ಮಿ ಈ ಥರದ್ದೆಲ್ಲವೂ ಕೂಡ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗಮನ ಕೊಟ್ಟು ನೋಡಬೇಕಾಗತ್ತೆ. ಇದಕ್ಕೆ ಇನ್ನೊಂದಷ್ಟು ಗಮನ ಹರಿಸಿದ್ರೆ ಮತ್ತಷ್ಟು ಒಳ್ಳೆ ರೀತಿಯ ಬೆಳವಣಿಗೆ ಆಗತ್ತೆ.